ಹಾಯ್ ಹಲೋ ನಮಸ್ಕಾರ. ಎಂತ ಗೊತ್ತಾ, ನಾವಿವತ್ತು ನಮ್ಮ ಊರಲ್ಲಿ ಮರಹುಳಿ ಸಿಗ್ತದೆ, ಒಂದಿಷ್ಟು ದೊಡ್ಡದಾಗ್ತದೆ. ಕೆಲವರು ಮರಪುಳಿ ಅಂತ ಹೇಳ್ತಾರೆ ತುಳುವಲ್ಲಿ. ಅದನ್ನು ಕೊಯ್ಲಿಕ್ಕೆ ಹೋಗ್ತಿದ್ದೇವೆ. ನಾನೀಗ ತೋರಿಸ್ತೇನೆ ಯಾವ ಥರ ಎಲ್ಲ ಉಂಟು ಅಂತೆಲ್ಲ ಹೇಳಿ. ಮರದಲ್ಲಿ ಉಂಟು, ಮೊನ್ನೆ ಆಲ್ರೆಡಿ ಕೊಯ್ದಿದ್ದೇವೆ. ಈಗ ಉಳ್ದದನ್ನು ನಾವು ಕೊಯ್ಲಿಕ್ಕೆ ಹೋಗ್ತಿದ್ದೇವೆ, ತೋರಿಸ್ತೇನೆ, ಬನ್ನಿ ಹೋಗುವ. ಮರಹುಳಿಯ ಗಿಡ ನೋಡಿ ಇದೆ ಆಯ್ತಾ, ಈ ಥರ ಇದೆ. ತುಂಬ ದೊಡ್ಡದೇನಿಲ್ಲ, ಚಿಕ್ಕದು. ಅದು ತುಂಬ ಆಗ್ತದೆ. ಇಲ್ಲಿ ನೋಡಿ, ಈ ಥರ ಉಂಟು. ತುಂಬ ಬಿಸಿಲು ಸಹ ಉಂಟು ನೋಡಿ, ಎಲೆ ಎಲ್ಲ ಈ ಥರ ಉಂಟು. ಹಳ್ಳಿ ಕಡೆಗಳಲ್ಲೆಲ್ಲ ಜಾಸ್ತಿ ಸಿಗ್ತದೆ, ಸಿಟಿಯಲ್ಲೆಲ್ಲ ಸಿಗೋದಿಲ್ಲ ನೋಡಿ. ಈ ಥರ ಉಂಟು. ಈಗ ಕೊಯ್ತಾ ಇದ್ದಾರೆ. ಕೊಯ್ದೆಲ್ಲ ಆದಮೇಲೆ ತೋರಿಸ್ತೇನೆ ಯಾವ ಥರ ಎಲ್ಲ ಉಂಟು ಹುಳಿ ಅಂತೇಳಿ. ಇವೊಬ್ಬ ನೋಡ್ತಾ ಇದ್ದಾನೆ ಹೆಕ್ಲಿಕ್ಕೆ. ಎಂತದ ಫುಲ್ ಇಂಟ್ರೆಸ್ಟಲ್ಲಿದ್ದಾನೆ ಅವನು. ಇವರೀಗ ಫುಲ್ ಹುಡುಕ್ತಾ ಇದ್ದಾರೆ ಕೆಳಗೆ ಬಿದ್ದದನ್ನೆಲ್ಲ. ಸ್ವಲ್ಪ ಗುಂಡಿ ಎಲ್ಲ ಉಂಟಲ್ಲ, ಹಾಗೆ ಅವರಿಗೆ ಹೆಕ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ನೋಡಿ. ಹೀಗೆ ಸ್ವಲ್ಪ ಅಷ್ಟೇ ಕೊಯ್ದದ್ದು, ಜಾಸ್ತಿ ಕೊಯ್ಲಿಲ್ಲ. ಎಂತ ನೋಡುದು ಇಶಿ? ಎಲ್ಲಿ ಉಂಟು ಪುಳಿ? ಅಲ್ಲಿ ಉಂಟಾ? ಎಲ್ಲಿದೆ ನೋಡು, ತೋರ್ಸು. ಎಲ್ಲಿದೆ? ಹೌದಾ, ಸಿಕ್ಕಿತಾನ? ಎಷ್ಟು ಸಿಕ್ಕಿತು? ಅಷ್ಟೇನಾ? ಬಚ್ಚಿತು? ಎಂತ ಬಚ್ಚುದು? ಈಗ ಹುಳಿ ಎಲ್ಲ ಕೊಯ್ದಿದ್ದೇವೆ ನೋಡಿ. ಹುಳಿ ಈ ಥರ ಉಂಟು. ಇದು ಆ್ಯಕ್ಚುಲಿ ಕಾಡಲ್ಲೆಲ್ಲ ಸಿಗ್ತದೆ. ಇದು ನಮ್ಮ ಮನೆಯಲ್ಲಿ ಅಂಗಳದಲ್ಲಿ ಆಗಿದೆ. ಅದು ಹೇಗೆ ಆಯಿತು ಗೊತ್ತಿಲ್ಲ. ಇದೊಂಥರ ಕಷಿ ಥರ ಉಂಟು, ದೊಡ್ಡದಿದೆ ನೋಡಿ, ಫುಲ್ ಈ ಥರ ಇದೆ ನೋಡಿ. ಇನ್ನು ಇದನ್ನು ಚಂದ ತೊಳೆದು ಉಂಟಲ್ಲ, ಚಂದ ಕ್ಲೀನ್ ಮಾಡಬೇಕು. ತೊಳೆದಾದ ಮೇಲೆ ಚಂದ ಕಟ್ ಮಾಡಿ ಒಣಗಲಿಕ್ಕೆ ಇಡೋದು ನೋಡಿ ಹುಳಿ. ಓಕೆ, ಇದನ್ನೆಲ್ಲ ಚಂದ ತೊಳ್ಕೊಂಡು ಬರುವ ಆಯ್ತಾ. ಈಗ ಇವನಿಗೆ ಉದಾಸೀನ ಆಗ್ತಾ ಉಂಟು, ಆದರೂ ಇದೊಂದು ನೋಡಿ ಅಂತೆ, ನೀರು ದೋಸೆ ಥರ ಉಂಟು ನೋಡಿ, ಎಷ್ಟು ಚಂದ ಉಂಟು. ನಮ್ಮಲ್ಲೆಲ್ಲ ನಾವು ನೀರು ದೋಸೆ ಅಂತ ಹೇಳೋದು. ಅಂದರೆ ನೀರು ದೋಸೆ ಹಾಕುವಾಗ ಈ ಥರ ಇರ್ತದೆ. ಅದಕ್ಕೆ ಮರಹುಳಿ ಉಂಟಲ್ಲ, ಅದನ್ನು ಫಸ್ಟ್ ನಾವು ಎಲ್ಲ ಕೊಯ್ದೆಲ್ಲ ಇಟ್ಟಿದ್ದೇವೆ. ಕೊಯ್ದ ಮೇಲೆ ಚಂದ ಕಟ್ ಮಾಡಿ ನೋಡಿ, ಈ ಥರ ಒಣಗಿಸ್ಲಿಕ್ಕೆ ಇಟ್ಟಿದೆ ನೋಡಿ. ಇದು ಇನ್ನೂ ಸಹ ಒಣಗಬೇಕು, ಫುಲ್ ಒಣಗಲಿಲ್ಲ. ಒಣಗಿದ ಮೇಲೆ ಉಂಟಲ್ಲ, ಇದರಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಬೀಜ ಎಲ್ಲ ಇರ್ತದೆ. ಈ ಥರ ಅದೆಲ್ಲ ತೆಗಿಬೇಕು. ತೆಗೆಯದಿದ್ರೆ ಫುಲ್ ಕಹಿ ಬರ್ತದೆ. ತೆಗೆದ ಮೇಲೆ ಮತ್ತೆ ಒಣಗಿಸಬೇಕು. ನೀವು ಸುಲಭ ಉಂಟು ಅಂತ ಅಂದ್ಕೊಳ್ಬೇಡಿ ಆಯಿತಾ. ಹೇಳಲಿಕ್ಕೆಲ್ಲ ಸುಲಭ ಉಂಟು, ಅಂದರೆ ತುಂಬ ಕಷ್ಟ ಉಂಟು ನೋಡಿ ಇದನ್ನೆಲ್ಲ ಮಾಡಬೇಕಾದ್ರೆ. ಶಾಪಲ್ಲಿ ಸಾಧಾರಣ ಕೆಜಿಗೆ 450 ರೂಪಾಯಿಗೆಲ್ಲ ಸಿಗ್ತದೆ ಈ ಹುಳಿ ನೋಡಿ. ಇದನ್ನು ನಾನ್ ವೆಜ್ಜಿಗೆಲ್ಲ ಹಾಕಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ, ಟೇಸ್ಟ್ ಬರ್ತದೆ ನೋಡಿ. ಈಗ ಕೂತ್ಕೊಂಡು ನಮಗೆ ಇದೇ ಕೆಲಸ. ಇದು ನೋಡಿ ಬೀಜ, ನಾನು ಹುಳಿದ್ದು ಈಗೆಲ್ಲ ತೆಗೆದಿಟ್ಟದು. ಇನ್ನು ತಗೊಂಡೋಗಿ ಒಣಗಿಸುವ. ಈಗ ಇಷ್ಟು ಚಂದ ಹುಡಿ ಮಾಡಿದಲ್ಲ, ಇದಕ್ಕೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡಿ, ಅಂದರೆ ಉಪ್ಪು ಬೇಕಲ್ಲ ಇದಕ್ಕೆ, ಹುಳಿಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಒಣಗಲಿಕ್ಕೆ ಬಿಡಬೇಕು. ಅದು ಅಂದರೆ ಪಸೆ ಅಂತ ಇರಬಾರ್ದು ಅದಕ್ಕೆ. ಆಮೇಲೆ ಏನಿಲ್ಲ, ಸ್ವಲ್ಪ ಒಣಗಲಿಕ್ಕೆ ಹಾಕೋದು. ಮತ್ತೆ ಇಟ್ಟರೆ ಎಷ್ಟು ವರ್ಷ ಬೇಕಾದರೂ ಸ್ಟಾಕ್ ಮಾಡಿ ಇಡ್ಬೋದು ಆಯಿತಾ. ನಿಮ್ಮಲ್ಲಿ ಸಹ ಮಾಡಿ ಇಟ್ಟಿದ್ರೆ ಹೇಳಿ ಆಯಿತಾ. ಕೋಳಿ ಮತ್ತು ಪೋರ್ಕ್ ಮಾಡೋದಾದರೆ, ಆಮೇಲೆ ಮೀನಿಗೆ ಎಂತ ನಾನ್ ವೆಜ್ ಎಂತೆಲ್ಲ ಮಾಡ್ತಿರೋದಕ್ಕೆಲ್ಲ ಹಾಕ್ಬೋದು ನೋಡಿ. ಈ ಥರ ಮಾಡಿ ಇಟ್ಟಿದೆ ಈಗ. ಸೊ ನಿಮ್ಮಲ್ಲೂ ಈ ಥರ ಮಾಡಿದರೆ ಒಂದು ಹೇಳಿ ಆಯಿತಾ. ಈ ಥರ ಸಿಗೋದಿಲ್ಲ, ಅಪರೂಪ. ಆದರೆ ಮಾಡಲಿಕ್ಕೆ ಕೆಲಸ ತುಂಬ ಉಂಟು, ಆದರೂ ಓಕೆ ಪರವಾಗಿಲ್ಲ, ನಮಗೆ ಯೂಸ್ ಆಗಲಿಕ್ಕೆಲ್ಲ. ಆಯಿತು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ವಿಡಿಯೋಕ್ಕೆ ವೆಯ್ಟ್ ಮಾಡ್ತೇನೆ. ಬಾಯ್ ಬಾಯ್.